12 ರಾಶಿಗಳಲ್ಲಿ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಲಗ್ನ ಅಥವಾ ರಾಶಿಯಲ್ಲೇ ಇರುವಂತಹ ಶನಿ ಸ್ವಲ್ಪ ಕೆಲಸ ಕಾರ್ಯಗಳನ್ನು ಸ್ಲೋ ಮಾಡಿಸ್ತಾನೆ. ಇದನ್ನು ಸಾಡೆ ಸಾತಿ ಅಂತ ನಾವು ಪರಿಗಣಿಸ್ತೀವಿ. ಸೊ ಸಾಡೆ ಸಾತಿ ನಡೀತಾ ಇರೋದ್ರಿಂದ ತುಂಬ ಒಂದು ಸ್ಟ್ರೆಸ್ ಜಾಸ್ತಿ ಇರುತ್ತೆ, ವರ್ಕ್ ಸ್ಲೋ ಆಗಿರುತ್ತೆ, ಲೈಫಲ್ಲಿ ತುಂಬ ಅಬ್ಸ್ಟಕಲ್ಸ್ನ ಎದುರಿಸ್ತಾ ಇರ್ತೀರ. ಆದರೆ ಗುರು ನೋಡಿ, ಇಷ್ಟು ದಿನ ಚತುರ್ಥ ಸ್ಥಾನದಲ್ಲಿದ್ದು ಸುಖ ಕೊಡದೆ ಹೋದರೂ ಒಂದು ಲೆವೆಲ್ನ ಕಂಫರ್ಟ್ನ ನಿಮಗೆ ಖಂಡಿತ ಕೊಟ್ಟಿರ್ತಾನೆ. ಒಂದು ಲೆವೆಲ್ನ ಒಂದು ಜೀವನ ನಡೆಸೋದಕ್ಕೆ ತುಂಬ ಕಷ್ಟ ಅನ್ನುವಂಥ ಪರಿಸ್ಥಿತಿ ನಿಮಗಿರೋದಿಲ್ಲ. ಆದರೆ ಜೂನ್ ನಂತರ ಮೀನರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿ ಹೋಗುವಂತಹ ಗುರು ಎಲ್ಲ ಶುಭ ಫಲಗಳನ್ನು ಕೊಡೋದಕ್ಕೆ ಅವಕಾಶ ಇರುತ್ತೆ. ಅದೇ ಏನು ವಿದ್ಯಾರ್ಥಿಗಳಿಗೆ ತುಂಬ ಪಾಸಿಟಿವ್ ಆದ ಟೈಮ್. ನೆಕ್ಸ್ಟ್ ಇಯರ್ ನೀವೇನಾದರೂ ಮೀನರಾಶಿಯಲ್ಲಿ ಹುಟ್ಟಿ ನೀವು ಎಜುಕೇಷನ್ ಫೀಲ್ಡಲ್ಲಿದ್ದರೆ, ಅಂದರೆ ನೀವು ಟೀಚರ್ಗಳಾಗಿದ್ದರೂ ಇದು ಸೂಪರಾಗಿ ಇರುವಂಥ ವರ್ಷ. ಹಾಗೆಯೇ ನೀವು ಎಜುಕೇಷನ್ ಮಾಡ್ತಾಯಿದ್ರೆ ಸ್ಟೂಡೆಂಟ್ಸ್ ಆದರೂ ಕೂಡ ಇದು ಒಳ್ಳೆಯ ವರ್ಷ ಅಂತ ಹೇಳ್ಬೋದು. ಯಾಕೆಂದರೆ ಪಂಚಮ ಸ್ಥಾನದಲ್ಲಿ ಗುರುವಿನ ಒಂದು ಸಂಚಾರ ಆಗ್ತಿದೆ. ನೀವು ಎಷ್ಟು ಸೋಂಬೇರಿಗಳಾಗಿರ್ತೀರಾ ಅಂದರೆ ಯಾವುದಕ್ಕೂ ಪೇಷನ್ಸ್ ಇರೋದಿಲ್ಲ. ಯಾಕೆಂದರೆ ಲಗ್ನದಲ್ಲೇ ಇರುವಂಥದ್ದು ಥರ ಲೆಥರ್ಜಿ ಕೊಟ್ಬಿಡ್ತಾನೆ ಶನಿ ಅಂತ. ಹಾಗಾಗಿ ಆ ಒಂದು ಲೆಥರ್ಜಿ ಏನಿದೆ, ನಿಮ್ಮ ಸೋಂಬೇರಿತನ ಅಂತ ಹೇಳ್ತೀವಲ್ಲ, ಅದನ್ನು ಬಿಟ್ಟು ಮೈ ಕೊಡವಿ ಎದ್ದು ಕೆಲಸವನ್ನು ಮಾಡಿದ್ರೆ ಖಂಡಿತ ನೀವು ಮಾಡುವಂತಹ ಕೆಲಸಗಳಿಗೆ ಸಪೋರ್ಟ್ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬೋದು.